ಇವಾಗ ಎಂ-ಡಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಅಪಾಯಿಂಟ್ಮೆಂಟ್ ಕ್ವಾಲಿಫಿಕೇಶನ್ ಅಂಡ್ ಡ್ಯೂಟೀಸ್. ಅಪಾಯಿಂಟ್ಮೆಂಟ್ ಕ್ವಾಲಿಫಿಕೇಶನ್ ಡ್ಯೂಟೀಸ್ ಅಂದ್ರೆ ಯಾರು ಅಪಾಯಿಂಟ್ ಮಾಡೋದು ಅವ್ನ ಕ್ವಾಲಿಫಿಕೇಶನ್ ಏನು ಮತ್ತೆ ಯಾವ ತರ ಡ್ಯೂಟೀಸ್ ಅವನು ಫಾಲೋ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾರು ಇವನ್ನ ಅಪಾಯಿಂಟ್ ಮಾಡೋದು ಅಂತಂದ್ರೆ ಅಪಾಯಿಂಟೆಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ ಏನ್ ಮಾಡ್ತಾರೆ, ಇವನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಅಪ್ರೂವಲ್ ಆಫ್ ಶೇರ್ ಹೋಲ್ಡರ್ಸ್. ಯಾರು ಅಪ್ರೂವಲ್ ಕೊಡೋದು? ದ ಅಪಾಯಿಂಟ್ಮೆಂಟ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ದ ಶೇರ್ ಹೋಲ್ಡರ್ಸ್ ಇನ್ ಜನರಲ್ ಮೀಟಿಂಗ್. ಇವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಾದ್ರು ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರನ್ನ ಅಪ್ರೂವಲ್ ಕೊಡೋದು ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಆಯ್ತಾ. ಅಂದ್ರೆ ವೋಟಿಂಗ್ ಮೂಲಕ. ಇವಾಗ ಇಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ ಎಂ-ಡಿ ಆಗಿ. ಆ ಇಬ್ಬರಲ್ಲಿ ವೋಟಿಂಗ್ ಮಾಡಿ ಶೇರ್ ಹೋಲ್ಡರ್ಸ್ ಯಾರಿಗಾದ್ರು ಒಬ್ಬರಿಗೆ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನ್ ಮೆನ್ಷನ್ ಆಗಿರುತ್ತೆ, ಯಾರಾದ್ರೂ ಒಬ್ಬ ಎಂ-ಡಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಆಗ್ಲೇಬೇಕು ಅಂತ ಮೆನ್ಷನ್ ಮಾಡಿರ್ತಾರಲ್ಲ. ಸೊ ಆ ಪರ್ಪಸ್ಗೋಸ್ಕರ ಒಬ್ಬನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡ್ಕೊಳ್ಳೋದು. ಮತ್ತೆ ಮ್ಯಾಕ್ಸಿಮಮ್ ಟರ್ಮ್ ಆಫ್ 5 years. ಅಂದ್ರೆ ಈ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ 5 ವರ್ಷ ಅಷ್ಟೇನೆ ಟೈಮ್ ಇರೋದು. ಯಾಕಂದ್ರೆ 5 ವರ್ಷ ಆದ್ಮೇಲೆ ಬೇಕಂದ್ರೆ ಅವ್ನು ಏನಾದ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವನನ್ನೇ ಅಪಾಯಿಂಟ್ ಮಾಡ್ಕೋತಾರೆ. ಓಕೆನಾ. ಈಗ 5 yearsಗೆ ಅಂತ ನಿಮ್ಗೆ ಅಪಾಯಿಂಟ್ ಮಾಡ್ಕೊಬಿಡ್ತಾರೆ. ನೀವು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ನಿಮ್ಗೆ 5 ವರ್ಷ ಆಗಿದ ತಕ್ಷಣ ಬೇಡಪ್ಪ ನಿನ್ ಸವಾಸ ಅಂತ ಇನ್ನೊಬ್ಬನ ಅಪಾಯಿಂಟ್ ಮಾಡ್ಕೋತಾರೆ. ಅದೇ ನೀವೇನಾದ್ರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆನೆ ಮತ್ತೆ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಓನ್ಲಿ ಡೈರೆಕ್ಟರ್ ಆಫ್ ದ ಕಂಪನಿ ಕ್ಯಾನ್ ಬಿ ಅಪಾಯಿಂಟೆಡ್ ಹ್ಯಾಸ್ ಎಂ-ಡಿ. ಏನು ಡೈರೆಕ್ಟರ್ ಆಫ್ ದ ಕಂಪನಿ ಅವ್ರು ಮಾತ್ರ ಎಂ-ಡಿನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕಾಗೋದು. ಆಮೇಲೆ ಕೆಲವೊಂದು ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಪ್ರೂವಲ್ ಕೊಡೋದಕ್ಕೆ ಬರುತ್ತೆ. ಸೊ ಇದಿಷ್ಟು ಏನು ಅಪಾಯಿಂಟ್ಮೆಂಟ್. ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡೋಣ. ಕ್ವಾಲಿಫಿಕೇಶನ್ ಏನಂತ ಯಾವ್ದು ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಮಸ್ಟ್ ಆಲ್ರೆಡಿ ಬಿ ಡೈರೆಕ್ಟರ್ ಆಫ್ ದ ಕಂಪನಿ. ಆ ಕಂಪನಿನಲ್ಲಿ ಡೈರೆಕ್ಟರ್ ಆಗಿರ್ಬೇಕು. ಆ ಕಂಪನಿನಲ್ಲಿ ಬೋರ್ಡ್ ಮೆಂಬರ್ ಆಗಿರ್ತಾನಲ್ವಾ ಅವನಿಗೆ ಮಾತ್ರ ಎಂ-ಡಿ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದ್ಯಲ್ವಾ? ಅವನು ಆಲ್ರೆಡಿ ಆ ಕಂಪನಿನಲ್ಲಿ ಡೈರೆಕ್ಟರ್ ಆಗಿರ್ಬೇಕು. ಆಮೇಲೆ ಅವನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಅವನಿಗೆ ಮಿನಿಮಮ್ 21 years ಕಂಪ್ಲೀಟ್ ಆಗಿರ್ಬೇಕು. ಏನೋ ಆಲ್ರೆಡಿ ಅವನು ಡೈರೆಕ್ಟರ್ ಆಗಿರ್ಬೇಕು ಆ ಕಂಪ್ನಿನಲ್ಲಿ. ಅವಾಗ ಮಾತ್ರ ಅವನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡೋದು. ಇಲ್ಲಾಂದ್ರೆ ಆಮೇಲೆ ಅವ್ನಿಗೆ ಮಿನಿಮಮ್ 21 years, ಮ್ಯಾಕ್ಸಿಮಮ್ 70 years. 21 year 17 years ಒಳಗಡೆ ಇರಬೇಕು. ಆಮೇಲೆ ಅವ್ನಿಗೆ ಹೊರಗಡೆ ಯಾವುದೇ ರೀತಿ ಎಕ್ಸ್ಟ್ರಾ ಜಾಸ್ತಿ ಸಾಲಗಳಿರಬಾರ್ದು. ಆಮೇಲೆ ಯಾವುದೇ ಫ್ರಾಡಲೆಂಟ್ ಆಕ್ಟಿವಿಟಿನಲ್ಲಿ ಇವನು ಇನ್ವಾಲ್ವ್ ಆಗಿರಬಾರ್ದು. ಮತ್ತೆ ಯಾವುದೇ ತರ ಪನಿಷ್ಮೆಂಟು ಸಿಕ್ಕಿರಬಾರ್ದು. ಅಂದ್ರೆ ಒಂದ್ಸತಿ ಜೈಲ್ಗೆ ಹೋಗಿ ಬಂದೆ ಆ ಥರ ಎಲ್ಲ ಮಾಡಬಾರ್ದು ಅವನು. ಆಮೇಲೆ DIN ನಂಬರು ಅವನ ಹತ್ರ ಕಂಪಲ್ಸರಿ ಇರಲೇಬೇಕು. ಇನ್ ಕೇಸ್ DIN ನಂಬರ್ ಇಲ್ಲ ಅಂತ ಅವನ್ನ ಎಂ-ಡಿ ಆಗಿ ಅಲೋ ಮಾಡೋದಿಲ್ಲ. ಓಕೆನಾ. ಕ್ವಾಲಿಫಿಕೇಶನ್ ವಿಷಯಕ್ಕೆ ಬಂದರೆ ಅವನು PUC ಕಂಪ್ಲೀಟ್ ಆಗಿದ್ದು ಪರವಾಗಿಲ್ಲ, ಅವ್ನಿಗೆ ಎಂ-ಡಿ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡ್ಕೋತೀವಿ. ಅರ್ಥ ಆಗ್ತಿದೆ ಅಲ್ವಾ? ಕ್ವಾಲಿಫಿಕೇಶನ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂದ್ರೆ ಏನು? ಅವನು ಆಲ್ರೆಡಿ ಬೋರ್ಡ್ ಮೆಂಬರ್ ಆಗಿ ಅಂದ್ರೆ ಡೈರೆಕ್ಟರ್ ಆಗಿ ಆ ಕಂಪ್ನಿಲಿ ಮುಂಚೆನೆ ವರ್ಕ್ ಮಾಡಿರಬೇಕು. ಮಿನಿಮಮ್ 21 years, ಮ್ಯಾಕ್ಸಿಮಮ್ 70 years ಆಗಿರಬೇಕು. ಯಾವುದೇ ರೀತಿ ಹೊರಗಡೆ ಸಾಲಗಳನ್ನು ಇಟ್ಕೋಬಾರ್ದು. ಯಾವುದೇ ರೀತಿ ಕೇಸ್ ಅವನ ಹೆಸರಲ್ಲಿ ಫೈಲ್ ಆಗಿರಬಾರ್ದು. ಆಮೇಲೆ DIN ನಂಬರ್ ಅವನ ಹತ್ರ ಇರಲೇಬೇಕು. DIN ನಂಬರ್ ಇಲ್ಲ ಅಂದ್ರೆ ಅವನ್ನ ಅಪಾಯಿಂಟೇ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಅವನೇನು ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿರ್ಬೇಕು, PhD ಮಾಡಿರ್ಬೇಕಂತ ಅವಶ್ಯಕತೆ ಇಲ್ಲ. ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಅಂತೂ ಅಲೋ ಮಾಡ್ತಾರೆ. ಆಯ್ತಾ. ನೆಕ್ಸ್ಟ್ ಅವ್ನ ಡ್ಯೂಟೀಸ್ ಏನು, ಅವನೇನೇನು ಡ್ಯೂಟೀಸ್ನ ಫಾಲೋ ಮಾಡ್ಬೇಕಂದ್ರೆ ಮ್ಯಾನೇಜ್ ಡೇ ಟು ಡೇ ಅಫೇರ್ಸ್. ಏನು ಕಂಪನಿನಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ಡೇ ಟು ಡೇ ನಡೀತಾ ಇದೆಯೋ ಅದು ಪ್ರತಿಯೊಂದು ಪ್ರೊಡಕ್ಷನ್ನು, ಸೇಲ್ಸು ಮತ್ತೆ ಸ್ಟಾಫ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿದಾರಾ ಇಲ್ವಾ, ಇದನ್ನೆಲ್ಲ ಪ್ರತಿಯೊಂದನ್ನು ಅವನು ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಈಗ ಏನಾದ್ರು ಬೋರ್ಡ್ ಮೆಂಬರ್ಸು ಡಿಸೈಡ್ ಮಾಡಿರ್ತಾರಲ್ವಾ, ಡಿಸೈಡ್ ಮಾಡಿದ್ದನ್ನ ಇವನು ಸ್ಟಾರ್ಟ್ ಮಾಡಬೇಕು. ಈಗ ಯಾವುದೋ ಒಂದು ಬ್ರಾಂಚ್ ಓಪನ್ ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿರ್ತಾರೆ, ಇವನು ಸ್ಟಾರ್ಟ್ ಮಾಡಬೇಕು ಹೋಗ್ಬಿಟ್ಟಲ್ಲಿ. ಆಯ್ತಾ. ಆಮೇಲೆ ಏನು ಮಾಡಬೇಕು, ಕ್ವಾಲಿಟಿ ಸಪ್ಲೈಯರ್ಸ್ನ ಇವನು ಚೂಸ್ ಮಾಡಬೇಕು. ಅವ್ನು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿರಬೇಕು, ಇಂಟ್ರೆಸ್ಟೆಡ್ ಆಗಿರಬೇಕು. ಒಳ್ಳೆ ಸಪ್ಲೈಯರ್ಸ್ನ ಅವನು ಸೆಲೆಕ್ಟ್ ಮಾಡ್ಕೋಬೇಕೇ ಹೊರ್ತು ಅವ್ನ ರಿಲೇಟಿವಲ್ಲೇ ಯಾರನ್ನೋ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವನು ಫಾಲೋ ಮಾಡಬೇಕು. ಅಂದರೆ ಆ್ಯನ್ಯುವಲ್ ರಿಟರ್ನ್ಸ್ನ ಫೈಲ್ ಮಾಡೋದು ಆನ್ ದ ಟೈಮು,
ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಇದನ್ನೆಲ್ಲ ಅವ್ನು ಮಾಡಬೇಕು. ನೆಕ್ಸ್ಟು ಏನಂದರೆ ಡಿಗೆ ಯಾವ ಥರ ಅಂದರೆ ಅಲ್ಲಿ ಕೆಲಸ ಮಾಡೋಂಥ ಎಂಪ್ಲಾಯೀಸ್ನ ಕಂಪ್ಲೀಟಾಗಿ ಗೈಡ್ ಮಾಡೋದು ಮತ್ತು ಹಾಗೆ ಕಂಟ್ರೋಲ್ ಮಾಡೋ ಅಂಥ ಡ್ಯೂಟೀಸ್ ಇರುತ್ತೆ. ಅಂದರೆ ಏನು ಇವಾಗ ಯಾರೋ ಒಬ್ರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಇವ್ನು ಗೈಡ್ ಮಾಡ್ತಾನೆ ಹೋಗ್ಬಿಟ್ಟು, ಮತ್ತು ಅದು ಓವರ್ ಆಡೋದು ಅಲ್ಲಿ ಹೋಗ್ಬಿಟ್ಟು ಇವನು ಕಂಟ್ರೋಲ್ ಮಾಡೋ ಎಲ್ಲ ಅಥಾರಿಟಿನೂ ಇವನು ಕೊಟ್ಟಿರ್ತಾರೆ, ಆಯಿತಾ. ಆಮೇಲೆ ಇವನೇನು ಮಾಡಬೇಕು, ಬೋರ್ಡ್ ಮೆಂಬರ್ಸ್ಗೆ ಪ್ರಾಫಿಟ್ ಆ್ಯಂಡ್ ಲಾಸು ಪೇ ಆ್ಯಂಡ್ ಎಲ್ ಅಕೌಂಟು ಡೀಟೇಲ್ಸನ್ನ ತೊಗೊಂಡು ಹೋಗ್ಬಿಟ್ಟು ಪ್ರೆಸೆಂಟೇಷನ್ ಕೊಡಬೇಕು. ಅರ್ಥ ಆಯ್ತಲ್ವಾ ಇವನ್ ಡ್ಯೂಟೀಸು, ಕ್ವಾಲಿಫಿಕೇಷನ್ಸ್, ಆಮೇಲೆ ಅಪಾಯಿಂಟ್ಮೆಂಟು. ಯಾರು ಇವನ್ನ ಅಪಾಯಿಂಟ್ ಮಾಡ್ತಾರೆ, ಅಪಾಯಿಂಟ್ ಮಾಡಿದ್ಮೇಲೆ ಇವ್ನ ಡ್ಯೂಟೀಸ್, ಕ್ವಾಲಿಫಿಕೇಷನ್ ಏನು, ಡ್ಯೂಟೀಸ್ ಏನು. ಸೊ ಇದಿಷ್ಟು ಇವಾಗ ಒನ್ ಬೈ ಒನ್ ಏನು ಸ್ಟಡಿ ಮಾಡೋಣ ಅಂದರೆ ಹೋಲ್ ಟೈಮ್ ಡೈರೆಕ್ಟರ್, ರೆಸಿಡೆಂಟ್ ಡೈರೆಕ್ಟರ್, ಇಂಡಿಪೆಂಡೆಂಟ್ ಡೈರೆಕ್ಟರ್, ವುಮೆನ್ ಡೈರೆಕ್ಟರ್, ಈ 4 ಜನದ ಬಗ್ಗೆನೂ ಇಲ್ಲಿ ಡಿಸ್ಕಸ್ ಮಾಡೋಣ. ಹೋಲ್ ಟೈಮ್ ಡೈರೆಕ್ಟರ್ ಅಂತ ಎ ಡೈರೆಕ್ಟರ್ A whole-time director is a director who works full-time for a company and involves in day-to-day management. ಅರ್ಥ ಆಗ್ತಿದೆ ಅಲ್ವಾ? ಹೋಲ್ ಟೈಮ್ ಡೈರೆಕ್ಟರ್ ಅಂದರೆ ಫುಲ್ ಹೋಲ್ ಡೇ ಅವನು ಕಂಪನಿನಲ್ಲೇನೆ ವರ್ಕ್ ಮಾಡ್ತಾ ಇರ್ತಾನೆ. ಏನು ಇನ್ವಾಲ್ವ್ಸ್ ಇನ್ ಡೇ ಟು ಡೇ ಮ್ಯಾನೇಜ್ಮೆಂಟ್, ಏನಾದರೂ ಚಿಕ್ಕ ಪುಟ್ಟ ಮ್ಯಾನೇಜ್ಮೆಂಟ್ ಥಿಂಗ್ಸ್ ಇದ್ದೆ ಅದಕ್ಕೆಲ್ಲನೂ ಹೆಲ್ಪ್ ಮಾಡ್ತಾನೆ. ಅಂದರೆ ಇವನಿಗೆ ಮ್ಯಾನೇಜಿಂಗ್ ಪವರ್ ಕೊಟ್ಟಿರ್ತಾರೆ, ಮತ್ತು ಇವನಿಗೆ ಸ್ಯಾಲ್ರಿ ಇಲ್ಲಾಂದರೆ ರೆಮ್ಯುನರೇಷನ್ನ ಪೇ ಮಾಡ್ತಾರೆ. ಓಕೆನಾ, ಇವನು ಹೋಲ್ ಟೈಮು. ನೆಕ್ಸ್ಟು ರೆಸಿಡೆಂಟ್ ಡೈರೆಕ್ಟರ್, ಡೈರೆಕ್ಟರ್ ಹೂ ಹ್ಯಾಸ್ ಸ್ಟೇಡ್ ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 182 days ಇನ್ ಪ್ರಿವಿಯಸ್ ಕ್ಯಾಲೆಂಡರ್. ಒಂದು ಕಂಪನಿನಲ್ಲಿ ಒಂದು ರೆಸಿಡೆಂಟ್ ಡೈರೆಕ್ಟರ್ ಕಂಪಲ್ಸರಿ ಆಗಿ ಅಟ್ಲೀಸ್ಟ್ ಒಬ್ಬ ಇರಲೇಬೇಕಾಗುತ್ತೆ. ಸೊ ಇವನು ಇರೋದ್ರಿಂದ ಏನಾಗುತ್ತೆ, ಹೆಲ್ಪ್ಸ್ ಇನ್ ಲೀಗಲ್ ಆ್ಯಂಡ್ ರೆಗ್ಯುಲೇಷನ್ ಕಾಂಪ್ಲಿಯನ್ಸ್. ಅಂದರೆ ಏನಾದರೂ ತೊಂದರೆ ಆದರೆ ಇವನು ಹೆಲ್ಪ್ ಮಾಡ್ತಾನೆ. ಒಂದು ವರ್ಷದಲ್ಲಿ 365 days ಇರುತ್ತಲ್ವಾ, ಅದರಲ್ಲಿ ಯಾರು 182 daysಗಿಂತ ಜಾಸ್ತಿ ಇರ್ತಾನೋ ಸೊ ಅವನ್ನ ನಾವು ರೆಸಿಡೆಂಟ್ ಡೈರೆಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಡೈರೆಕ್ಟರ್. Independent director. An independent director is a director who has no related to companies, promoters and has no financial interest in the company. ಸೊ ಏನಂದ್ರೆ ಇವನಿಗೆ ಇಂಡಿಪೆಂಡೆಂಟ್ ಡೈರೆಕ್ಟರ್, ಇವನಿಗೆ ಕಂಪನಿನಲ್ಲಿ ಏನು ಪ್ರಮೋಟ್ ಮಾಡಬೇಕು ಇದ್ಯಾವುದಲ್ಲೂ ಇವನಿಗೆ ಅಧಿಕಾರನೂ ಇರಲ್ಲ, ಏನೂ ಇರಲ್ಲ. ಓಕೆನಾ, ಇವನೇನಾಗಿರ್ತಾನೆ ಅಂದರೆ ಯಾರೋ ಒಬ್ಬ ವಯಸ್ಸಾಗಿದ್ದವರು, ಇವಾಗ ನೋಡಿ ಒಬ್ಬರಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, 60 years ಆಗ್ಬಿಟ್ಟಿರುತ್ತೆ, ಸುಮ್ಮನೆ ಕಂಪ್ನಿಲಿ ತಗೊಬಂದು ಡೈರೆಕ್ಟರ್ ಮಾಡಿರ್ತಾರೆ, ಅವನೇ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈ ಕಂಪನಿನಲ್ಲಿ ಇವನು ಬರೀ ಒಂದು ಒಪಿನಿಯನ್ ಮಾತ್ರ ಹೇಳ್ತಾನೆ, ಅಂದರೆ ಏನು ಭಯ ಪಡದೆ, ಬಯಾಸ್ಡ್ ಇಲ್ಲದೆ ಅವನು ಒಪಿನಿಯನ್ ಅಡ್ವೈಸ್ನ ಕೊಡ್ತಾನೆ. ಸೊ ಅವನನ್ನ ನಾವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಇವನಿಗೆ ಯಾವುದೇ ರೀತಿ ಕಂಪನಿ ಪ್ರಾಫಿಟ್ ಬಗ್ಗೆ ಇರಲಿ, ಪ್ರಮೋಟರ್ಸ್ ಬಗ್ಗೆ ಇರಲಿ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಇವನು ಏನಂದರೆ ಒಂದು ಬೋರ್ಡ್ ಮೀಟಿಂಗಲ್ಲಿ ಏನಾದರೂ ಒಂದು ಡಿಸ್ಕಸ್ ಮಾಡುವಾಗ, ಈಗ ವಯಸ್ಸಾದವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತಲ್ವಾ, ಸೊ ಅದೇ ಥರ ಇವನು ಅವ್ನಿಗೇನು ಡಿಸಿಷನ್ ಇದ್ದೂ ಫೇರ್ ಆಗಿ ಮತ್ತು ಅನ್ಬಯಾಸ್ಡ್ ಆಗಿರ್ತಾನೆ, ಮತ್ತು ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಮೋಸ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಸೊ ಅದನ್ನೆಲ್ಲ ಮಾಡ್ತಾನೆ. ನೆಕ್ಸ್ಟ್ ವುಮೆನ್ ಡೈರೆಕ್ಟರ್. ವುಮೆನ್ ಡೈರೆಕ್ಟರ್ ಅಂದರೆ ಯಾವುದೇ ಒಬ್ಬರು ಫೀಮೇಲ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು ಬೋರ್ಡ್ ಆಫ್ ಕಂಪನಿ. ಯಾಕೆ ಅಂತಂದರೆ ಅದು ರೆಗ್ಯುಲರ್ಲಿ ಯಾವುದಾದ್ರು ಒಂದು ಲೇಡೀಸನ್ನ ಮ್ಯಾಂಡೇಟರಿ ಆಗಿ ಕಂಪ್ನಿಲಿ ಅಪಾಯಿಂಟ್ ಮಾಡ್ಕೋತಾರಲ್ಲ, ಸೊ ಆಕೆನ ಏನಂತ ಹೇಳ್ತಾರೆ, ವುಮೆನ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಸೊ ಇದಿಷ್ಟೇ ಕಾನ್ಸೆಪ್ಟು. ಇವಾಗ ಈ ಚಾಪ್ಟರ್ ಲಾಸ್ಟ್ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡೋಣ. ಕಂಪನಿ ಅಡ್ಮಿನಿಸ್ಟ್ರೇಷನಲ್ಲಿ ಲಾಸ್ಟ್ ಕಾನ್ಸೆಪ್ಟ್ಸು ಅಂದರೆ ಕಂಪನಿ ಸೆಕ್ರೆಟರಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO, ಚೀಫ್ ಆಪರೇಷನಲ್ ಆಫೀಸರ್ COO, ಚೀಫ್ ಫಿನಾನ್ಷಿಯಲ್ ಆಫೀಸರ್ CFO. ಇದಿಷ್ಟನ್ನು ಏನು ಇವೆಲ್ಲ ಏನು ದಬಾಕ್ತಾರೆ, ಕೆಲಸ ಮಾಡ್ತಾರೆ, ಮತ್ತು ಇವ್ರನ್ನ ಯಾರು ಅಪಾಯಿಂಟ್ ಮಾಡಿದ್ದು ಅಂತ ಒನ್ ಬೈ ಒನ್ ನೋಡೋಣ. ಕಂಪನಿ ಸೆಕ್ರೆಟರಿ, ಲೈಕ್ ನೀವು ನೋಡಿರ್ತಾರೆ ಅನ್ಸುತ್ತೆ ಎಷ್ಟೊಂದು ಸೀರಿಯಲಲ್ಲಿ ಇದರಲ್ಲೆಲ್ಲ ಹುಡುಗಿರನ್ನೇ ಸೆಕ್ರೆಟರಿ ಆಗಿ ತೊಗೊಂಡಿರ್ತಾರೆ. ತಗೋತಾರೆ ಅಂತ ಅಲ್ಲ, ಚೆನ್ನಾಗಿರುತ್ತೆ ಒಂಥರ ಅಂತ. ದ ಕಂಪನಿ ಸೆಕ್ರೆಟರಿ ಈಸ್ ಅ ಪ್ರೊಫೆಷನಲ್ ಹೂ ಎನ್ಶೂರ್ಸ್ ದ ಕಂಪನಿ ಫಾಲೋಸ್ ಲೀಗಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋದಿರ್ಬೋದು. ಈಕೆ ಕೆಲಸ ಏನಾಗಿರುತ್ತೆ ಅಂದರೆ ಕಂಪನಿ ರೆಕಾರ್ಡ್ಸನ್ನ ಪ್ರಾಪರಾಗಿ ಮೇಂಟೈನ್ ಮಾಡೋದು, ಆಮೇಲೆ ಡಾಕ್ಯುಮೆಂಟ್ಸ್ನ ಫೈಲ್ ಡಾಕ್ಯುಮೆಂಟ್ಸ್ ವಿತ್ ರಿಜಿಸ್ಟರ್ ಆಫ್ ಅ ಕಂಪನಿ, ಪ್ರತಿ ಸತಿನೂ ಡಾಕ್ಯುಮೆಂಟ್ಸ್ನ ರಿಜಿಸ್ಟರ್ ಮಾಡೋದು, ಇದು ಕಂಪನಿ ಸೆಕ್ರೆಟರಿ ಕೆಲಸ ಆಗಿರುತ್ತೆ. ಇವಳನ್ನ ಅಪಾಯಿಂಟ್ ಮಾಡೋದು ಬಂದು ಬೋರ್ಡ್ ಆಫ್ ಡೈರೆಕ್ಟರ್ಸೇ ಅಪಾಯಿಂಟ್ ಮಾಡೋದು. ಓಕೆನಾ.
ನೆಕ್ಸ್ಟ್ ಬಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒ. ಇದು ಚೆನ್ನಾಗಿ ನೆನಪಿರುತ್ತಲ್ಲ ನಮಗೆ. ಸಿಇಒ ಇಸ್ ಎ ಟಾಪ್ ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಫಾರ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೇಕಿಂಗ್ ಮೇಜರ್ ಡಿಸಿಷನ್ ಇನ್ ದ ಕಂಪನಿ. ಅಂದ್ರೆ ಇವನ್ ಯಾವ ತರ ರೆಸ್ಪಾನ್ಸಿಬಲ್ ಆಗಿರ್ತಾನಂದ್ರೆ ಒಂದು ಕಂಪನಿಯ ಓವರ್ ಆಲ್ ಮ್ಯಾನೇಜ್ಮೆಂಟ್ ನ ಇವನೇ ನೋಡ್ಕೋತಾ ಇರ್ತಾನೆ, ಮತ್ತೆ ಎಲ್ಲದಕ್ಕೂ ಮೇಜರ್ ಡಿಸಿಷನ್ ಸಿಇಒ ಕಡೆಯಿಂದಾನೇ ಆಗಿರುತ್ತೆ. ಓಕೆನಾ. ಇವನೇಂದು ಡ್ಯೂಟೀಸ್ ಏನಂತ ನೋಡೋಗಿದ್ದೆ, ಇವನು ಇಂಪ್ಲಿಮೆಂಟ್ ಪಾಲಿಸೀಸ್ ಅಂಡ್ ಸ್ಟ್ರಾಟಜಿ. ಇವಂದು ಏನ್ ಕಂಪನಿ ಪಾಲಿಸಿ ಪ್ಲಸ್ ಇವನ್ ಸ್ಟ್ರಾಟಜಿನ ಇವನ್ ಏನ್ ಮಾಡ್ತಾನೆ, ಇಂಪ್ಲಿಮೆಂಟ್ ಮಾಡ್ತಾನೆ. ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟು ಭೇದ ಭಾವ ಮಾಡಲ್ಲ. ಮಾರ್ಕೆಟಿಂಗು, ಪ್ರೊಡಕ್ಷನು, ಫಿನಾನ್ಸು, ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಇವನೇ ನೋಡ್ಕೋತಾನೆ. ಮತ್ತೆ ಎಲ್ಲಾ ರಿಪೋರ್ಟ್ಸನ್ನು ಬೋರ್ಡ್ ಆಫ್ ಡೈರೆಕ್ಟರ್ಗೆ ಸಿಇಒನೇ ಸಬ್ಮಿಟ್ ಮಾಡೋದು. ಓಕೆನಾ. ಇವನನ್ನ ಅಪಾಯಿಂಟ್ ಮಾಡೋದು ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಇವನನ್ನ ಅಪಾಯಿಂಟ್ ಮಾಡೋದು. ಇದರಲ್ಲಿ ಎಲ್ಲಾರನ್ನೂ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಅಪಾಯಿಂಟ್ ಮಾಡ್ಕೊಳ್ಳೋದು. ಓಕೆನಾ. ಇನ್ ಕೇಸ್ 2 ಮಾರ್ಕ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ ನೀವು ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಚೀಫ್ ಆಪರೇಷನಲ್ ಆಫೀಸರ್. ಆಪರೇಷನಲ್ ಏನ್ ಆಪರೇಷನ್ ಮಾಡ್ತಾನೆ ಅಂದ್ರೆ, ಎ ಚೀಫ್ ಆಪರೇಷನಲ್ ಆಫೀಸರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೇ ಟು ಡೇ ಆಪರೇಷನ್ಸ್ ಆಫ್ ದ ಕಂಪನಿ. ಅಂದ್ರೆ ಏನು ಡೇ ಟು ಡೇ ಆಕ್ಟಿವಿಟೀಸ್ ನಡೆಯುತ್ತಲ್ವಾ, ಅದಕ್ಕೆಲ್ಲಾನು ಇವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಇವಾಗ ಏನಾದ್ರು ಲೋಡ್ ಆಗೋದು, ಅನ್ಲೋಡ್ ಆಗೋದು, ಫ್ಯಾಕ್ಟರಿ ರಿಲೇಟೆಡ್ ಓವರ್ ಪ್ರತಿ ಒಂದನ್ನು ಇವನೇ ನೋಡ್ಕೊಳ್ಳೋದು. ಆಯ್ತಾ. ಇವನೇನ್ ಮಾಡ್ತಾನೆ ಅಂದ್ರೆ ಪ್ರತಿ ಒಬ್ಬರಿಗೂ ಸೂಪರ್ವೈಸ್ ಮಾಡ್ತಾನೆ ಪ್ರಾಡಕ್ಟ್ ಬಗ್ಗೆ. ಓಕೆನಾ. ಸೊ ಇದರಿಂದ ಏನಾಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇವನನ್ನು ಯಾರು ಅಪಾಯಿಂಟ್ ಮಾಡಿರೋದು, ಬೋರ್ಡ್ ಆಫ್ ಡೈರೆಕ್ಟರ್ ಅಪಾಯಿಂಟ್ ಮಾಡಿರೋದು. ನೆಕ್ಸ್ಟ್ ಚೀಫ್ ಫಿನಾನ್ಷಿಯಲ್ ಆಫೀಸರ್. ಚೀಫ್ ಫಿನಾನ್ಷಿಯಲ್ ಆಫೀಸರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ದ ಕಂಪನೀಸ್ ಫಿನಾನ್ಸ್. ಇಲ್ಲೇ ಫಿನಾನ್ಸ್ ಅಂತ ಇದೆ, ಏನು ಕಂಪನಿ ಫಿನಾನ್ಸ್ ನ ಮ್ಯಾನೇಜ್ ಮಾಡುವಂಥದ್ದು. ಅಂದ್ರೆ ಬಡ್ಜೆಟ್ ನ ಪ್ರಿಪೇರ್ ಮಾಡೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು, ಆಮೇಲೆ ಇನ್ವೆಸ್ಟ್ಮೆಂಟ್ ನ ಮ್ಯಾನೇಜ್ ಮಾಡೋದು, ಆಮೇಲೆ ಲೋನ್ ಇವಾಗ ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಯಾವ್ದೋ ಒಂದು ಬ್ಯಾಂಕಲ್ಲಿ 20% ಲೋನ್ ಕೊಡ್ತೀನಿ ಅಂದಾಗ ತಕ್ಷಣ ತಗೊಳ್ಳೋದಲ್ಲ. ಫಸ್ಟ್ ಅವ್ನು ಯೋಚನೆ ಮಾಡ್ಬೇಕು, 20% ವರ್ತಾ ಇಲ್ವಾ, ನಮ್ ಕೈಯಲ್ಲಿ ಇಷ್ಟು ಪೇ ಮಾಡಕ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಳ್ಳೋದಿರ್ಬೋದು. ಟ್ಯಾಕ್ಸಸ್ ನ ಪೇ ಮಾಡೋದು, ಮತ್ತೆ ಪ್ರತಿ ಸತಿನೂ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ಬೋರ್ಡ್ಗೆ ಸಬ್ಮಿಟ್ ಮಾಡೋದು ರಿಪೋರ್ಟ್ಸ್ ನ. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ, ಚೀಫ್ ಫಿನಾನ್ಷಿಯಲ್ ಆಫೀಸರ್ ಮಾಡ್ತಾನೆ. ಸೊ ಇವನನ್ನು ಕೂಡ ಅಪಾಯಿಂಟ್ ಮಾಡಿರೋದು ಬೋರ್ಡ್ ಆಫ್ ಡೈರೆಕ್ಟರ್ಸು. ಇವಾಗ ಈ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೆ ಈಗ ಡೈರೆಕ್ಟರ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗೊತ್ತಿರುತ್ತಲ್ವಾ, ಓದ್ಕೊಂಡು ಹೋಗಿರ್ತೀರಲ್ಲ, ಇದ್ರಲ್ಲೂ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ ಅನ್ನು ಹಂಗೆ ಹಾಕ್ಬಿಡಿ. ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅಂದ್ರೆ ಡೈರೆಕ್ಟರ್ದು ಸ್ವಲ್ಪ ಪಾಯಿಂಟ್ಸ್ ನ ಬರ್ದೆ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ನ ಸ್ಟಾರ್ಟ್ ಮಾಡಿ. ಸೊ ಪೇಜು ಜಾಸ್ತಿ ತುಂಬುತ್ತೆ, ಮಾರ್ಕ್ಸ್ ಕೊಡ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.